everyone. Welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ಎಬಿಸಿಡಿ ವಜ್ರಾಕೃತಿಯಲ್ಲಿ ಕೋನ ಎಸಿಬಿ 40 ಡಿಗ್ರಿ ಆದರೆ ಕೋನ ಎಡಿಬಿ ಕೋನ ಎಡಿಬಿ ಯ ಅಳತೆಯನ್ನ ಕಂಡುಹಿಡಿ. ಆಯ್ಕೆ 40 ಡಿಗ್ರಿ, ಆಯ್ಕೆ ಬಿ 45 ಡಿಗ್ರಿ, ಆಯ್ಕೆ ಸಿ 50 ಡಿಗ್ರಿ, ಆಯ್ಕೆ ಡಿ 60 ಡಿಗ್ರಿ. ಸೊ ಇಲ್ಲಿ ವಜ್ರಾಕೃತಿಯ ಕರ್ಣಗಳು ಎ ಸಿ ಮತ್ತು ಬಿ ಡಿ ಪರಸ್ಪರ ಲಂಬವಾಗಿ ಛೇದಿಸ್ತಾ ಇದೆ. ಸೊ ಅದೇ ಅವುಗಳ ಸಂಧಿಸುವ ಬಿಂದುವನ್ನ ಇಲ್ಲಿ ಓ ಅಲ್ಲಿ ಏನಾಗತ್ತೆ ಹೇಳಿ 90 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಸೊ ಹಾಗಾದ್ರೆ ಇಲ್ಲಿ ಬಿ ಓ ಸಿ ಇದೆಷ್ಟಿರತ್ತೆ ಹೇಳಿ 90 ಡಿಗ್ರಿ ಕೋನ ಇರತ್ತೆ. ಓಕೆ, ಸೊ ಇಲ್ಲಿ ಲಂಬ ಕೋನ ತ್ರಿಕೋನ ಬಿ ಓ ಸಿ ಅಲ್ಲಿ ತ್ರಿಕೋನದ 3 ಒಳಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ 3 ಕೋನ ಬಿ ಪ್ಲಸ್ ಕೋನ ಓ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಕೋನ ಎಷ್ಟು ಬರುತ್ತೆ ಹೇಳಿ 90 ಪ್ಲಸ್ 40 ಪ್ಲಸ್ 50 ಡಿಗ್ರಿ ಆಗುತ್ತೆ. ಸೊ ಒಟ್ಟಾರೆ ಈ ಎಲ್ಲಾ ಕೋನಗಳ ಮೊತ್ತ ಎಷ್ಟಿರುತ್ತೆ ಹೇಳಿ 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ಓಕೆ, ಸೊ ಇಲ್ಲಿ ಎಡಿ ಪ್ಯಾರಲಲ್ ಟು ಬಿ ಸಿ ಆಗಿರುತ್ತೆ. ಸೊ ಕರ್ಣ ಬಿಡಿ ಒಂದು ಛೇದಕ ರೇಖೆ ಅಂತ ನಾವು ಪರಿಗಣಿಸಿದ್ರೆ ಇಲ್ಲಿ ಪರ್ಯಾಯ ಕೋನಗಳು ಏನಾಗಿರುತ್ತೆ ಹೇಳಿ ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಡಿ ಬಿ ಈಕ್ವಲ್ ಟು ಏನಾಗತ್ತೆ ಹೇಳಿ ಓ ಬಿ ಸಿ ಆಗಿರುತ್ತೆ. ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 50 ಡಿಗ್ರಿನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೋನ ಎ ಡಿ ಬಿ ಏನ್ ಹೇಳಿ 50 ಡಿಗ್ರಿ ಆಗುತ್ತೆ. ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.